ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಹೇಗಿದ್ದೀರಾ? ಜೈಲಲ್ಲಿ ಆರಾಮಾಗಿದ್ದೀನಿ. ಜೈಲರ್ಗಳಿಬ್ರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಇನ್ನೇನ್ ಕೈಲಾಶ್, ಮಂಚ ಬಿಟ್ಟು ಇಳಿಯೋ ಹಾಗಿಲ್ಲ, ಇಳಿದು ನಡೆಯೋ ಹಾಗಿಲ್ಲ. ಇವಳು ಕೊಟ್ಟಿದ್ದನ್ ತಿನ್ಬೇಕು, ನುಂಗ್ಬೇಕು. ಇವಳು ನನಗತ್ತೇನೋ ನಾನು ಇವಳಿಗತ್ತೇನೋ ಒಂದು ಗೊತ್ತಾಗ್ತಾ ಇಲ್ಲ. ಸಾಲದ್ದು ಅಂತ ಇವಳ ಜೊತೆ ಅವಳೊಬ್ಳು ಬೇರೆ ಬಂದಿದ್ದಾಳೆ. ಕಂತೆಗ್ ತಕ್ಕ ಬೊಂತೆ ಅಂತಾರಲ್ಲ ಹಾಗೆ ಬಂದ್ಲು ನೋಡಿ. ಬಾ ಮಗಳೇ, ನಿನ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ನಿನಗೆ 100 ವರ್ಷ ಆಯಸ್ಸು. ಚಿನ್ನು ನಮ್ ಬಗ್ಗೆ ಮಾತಾಡ್ತಿರ್ಲಿಲ್ಲ, ನಮ್ ಬಗ್ಗೆ ಪಪ್ಪನ ಹತ್ರ ಚಾಡಿ ಹೇಳ್ತಿದ್ರು. ಅಪ್ಪಾಜಿ ಟೀ ತಗೊಳ್ಳಿ. ಚಿನ್ನು, ನೀನ್ ಮಾಡ್ಕೊಡೋ ಟೀ ಕುಡ್ದು ಎಷ್ಟು ದಿವಸ ಆಯ್ತು. ಟೀ ಕುಡಿಬೇಕಾದ್ರೆಲ್ಲ ನಿನ್ನ ನೆನ್ಸ್ಕೊಳ್ತೀನಿ ನಾನು. ಬರೀ ಟೀ ಅಷ್ಟೇ ಅಲ್ಲ, ಅವಳು ಯಾವ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗೆ ಮಾಡ್ತಾಳೆ. ಅಪ್ಪಾಜಿ ಊಟಕ್ಕೆ ಇರ್ತೀರಲ್ಲ? ಇಲ್ಲ ಅನ್ಸುತ್ತೆ ಮಗಳೇ, ಹೊರಡ್ತೀನಿ. ಕಲ್ಪನಾ ಎಲ್ಲಿ? ಗೊತ್ತಿಲ್ಲ ಅಪ್ಪಾಜಿ, ನಾನು ಹೋಗಿ ನೋಡ್ಲಾ? ಬೇಡ ಬಿಡಮ್ಮ, ನಾನೇ ನೋಡ್ತೀನಿ. ಸರಿ, ಹಾಗಾದ್ರೆ ನಾ ಹೊರಡ್ತೀನಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಹೊರಡೋಣ ಮಗಳೇ. ಗೊಂಬೆ, ನೀನ್ ನನ್ಗೇನೋ ಹೇಳ್ಬೇಕು ಅಂತ ಇದ್ಯಾ? ಹೌದತ್ತೆ, ನಿಮ್ಗೆ ಗೊತ್ತಾಯ್ತು? ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ. ಏನ್ ಹೇಳು ಮಗಳೇ? ಅತ್ತೆ, ನಿಜವಾಗ್ಲೂ ನಿಮ್ಗೆ ಚಿನ್ನು ಕಂಡ್ರೆ ಇಷ್ಟನಾ? ನಿನ್ನೆ ಮೊನ್ನೆ ಬಂದವಳು ನಿನ್ನ ಮಗಳನ್ನ ಕೈಯಲ್ಲಿ ಇಟ್ಕೊಂಡು ನಿನ್ನನ್ನು ಆಟ ಆಡಿಸ್ತಿದ್ದಾಳೆ ಅಂದರೆ ಏನು ಅರ್ಥ ಅಕ್ಕ? ನೀನು ಕಣ್ಣು ಬಿಟ್ಟರೆ ಸಾಕು, ಗೊಂಬೆ ನಿನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಾನೆ ಇರಲಿಲ್ಲ. ಆದರೆ ಈಗ ನಿನ್ನ ಮುಂದೆ ದನಿ ಏರಿಸಿ ಮಾತಾಡ್ತಿದ್ದಾಳೆ ಅಂದರೆ ಏನು ಅರ್ಥ? ಇವತ್ತು ಬೆಳಗ್ಗೆ ಗೊಂಬೆ ಎಲ್ಲರೂ ಎದುರಿಗೆ ನನಗೆ ಮಾಡಿದ ಅವಮಾನನ ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ. ಆ ದರಿದ್ರದವಳು ಬಂದ ಮೇಲೆ ನಮ್ಮ ಮನೆ ಮೊದಲಿನ ಹಾಗಿಲ್ಲ ಕುಮುದ. ಕೇರಳದವಳು ಕೊಳ್ಳೆಗಾಲದವಳು ಆಗಿರ್ಬೇಕವಳು. ನನ್ನ ಮಗಳಿಗೂ ನನ್ನ ಗಂಡಂಗೂ ಅದೇನು ಮೋಡಿ ಮಾಟ ಮಾಡಿಸಿದಳು. ಗೊಂಬೆ ಅಂತೂ ಯಾವಾಗಲೂ ಅವಳನ್ನೇ ಅಂಟ್ಕೊಂಡಂಗೆ ಇರ್ತಾಳೆ. ಅಕ್ಕ, ನೀನು ಹೇಳೋದನ್ನ ಕೇಳ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ಹೇಗಾದರೂ ಮಾಡಿ ಅವರಿಬ್ಬರನ್ನ ಆದಷ್ಟು ಬೇಗ ದೂರ ಮಾಡಬೇಕು. ಇಲ್ಲದೆ ಇದ್ರೆ ನಾವಿಬ್ರು ಅಂದ್ಕೊಂಡಿರೋದು ಯಾವುದೋ ನೆರವೇರೋದಿಲ್ಲ. ಏನಾದರೂ ಒಂದು ಕಾರಣ ಹುಡುಕಿ ಅವಳನ್ನ ಮನೆಯಿಂದ ಒದ್ದು ಆಚೆಗೆ ಹಾಕು. ನಾನೆಂಥ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ಗೊತ್ತಾ ಕುಮುದ? ನಾನು ಅವಳನ್ನ ಮನೆಯಿಂದ ಹೊರಗಾಕದಿರಲಿ, ಆ ಮಾತಾಡಿದ್ರೆ ಸಾಕು ನನ್ನ ಗಂಡ ನನ್ನ ಮಗಳು ನನ್ನನ್ನೇ ಮನೆಯಿಂದ ಹೊರಗಾಕೋದಕ್ಕೂ ಹೇಸಲ್ಲ. ನನ್ನ ಎರಡನೇ ಮಗಳು ಚಿನ್ನು ಇದ್ಲಲ್ಲ, ಅವಳನ್ನೇ ಇವಳು ಅನ್ಕೊಂಡಿದ್ದಾಳು ಗೊಂಬೆ. ಗೊಂಬೆ ಮನಸ್ಸಿಂದ ಅದನ್ನ ಹೇಗೆ ಕಿತ್ತಾಕ್ಬೇಕೋ ಗೊತ್ತಾಗ್ತಾ ಇಲ್ಲ. ಗೊಂಬೆ ಎದುರಿಗೆ ಆ ದರಿದ್ರದವಳನ್ನ ಬೈಯೋ ಹಾಗೂ ಇಲ್ಲ, ಗದ್ರೋ ಹಾಗೂ ಇಲ್ಲ. ಒಂದೊಂದ್ಸಲ ಅವರಿಬ್ರು ಆಡೋ ಆಟ ನೋಡಿದ್ರೆ ನನಗೆ ಹುಚ್ಚೆ ಹಿಡ್ದಾಗ ಆಗುತ್ತೆ. ಆ ದರಿದ್ರದವಳಿಂದ ನನ್ನ ಗೊಂಬೆನ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಸಾಕು, ನನ್ನ ಕತೆ ಮುಗ್ದ ಹಾಗೆ. ಮದುವೆ ಬೇರೆ ಹತ್ರ ಬರ್ತಿದೆ. ಈ ಗೊಂಬೆ ನೋಡಿದ್ರೆ ಅತಿ ಆಡ್ತಾ ಇದ್ದಾಳೆ. ನಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕುಮುದ. ಈ ಮನೇಲೂ ಅದೇ ಕತೆ ಅಕ್ಕ. ಎಲ್ಲರೂ ಅವಳನ್ನ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾ ಇದ್ದಾರೆ. ನೀನೇನು ಯೋಚನೆ ಮಾಡಬೇಡ. ಗೊಂಬೆನೇ ಅವಳನ್ನ ಒದ್ದು ಮನೆಯಿಂದ ಆಚೆಗೆ ಹಾಕಬೇಕು. ಹಾಗೆ ಉಪಾಯ ಮಾಡ್ತೀನಿ. ಮೊದಲ ಕೆಲಸ ಮಾಡು. ಆದರೆ ಜೋಪಾನ, ಈ ಕೆಲಸನ ನೀನೇ ಮಾಡಿದೆ ಅಂತಾಗಲಿ ಅಥವಾ ನಾನು ಹೇಳಿ ಮಾಡಿಸ್ದೆ ಅಂತಾಗಲಿ ಗೊಂಬೆಗೆ ಗೊತ್ತಾಗಬಾರ್ದು. ಅಕಸ್ಮಾತ್ ಗೊತ್ತಾದರೆ ಆಗಬಾರ್ದ್ರಾದಂತಾನೆ ಆಗೋದು. ನಾನೀಗಾಗಲೇ ಅನುಭವಿಸ್ತಾ ಇದ್ದೀನಕ್ಕ, ಅದನ್ನು ನೀನು ಹೇಳೋ ಅಗತ್ಯ ಇಲ್ಲ.
ನನ್ಗವಳು ಕಂಡ್ರೆ ಎಷ್ಟಿಷ್ಟ ಅಂತ ಹೇಗೆ ಹೇಳಲಿ ಮಗಳೇ. ನನ್ನ ಜೀವ ಉಳಿಸಿದ ಹುಡುಗಿ ಅವಳು. ನನಗೊಬ್ಳು ಮಗಳಿದ್ದಿದ್ರೆ ಅವಳನ್ನು ಎಷ್ಟು ಇಷ್ಟಪಡ್ತಿದ್ನೋ ನಿನ್ನ ಚಿನ್ನೂನು ಅಷ್ಟೇ ಇಷ್ಟಪಡ್ತೀನಿ. ಅತ್ತೆ, ಚಿನ್ನು ಒಳ್ಳೆ ಹುಡುಗಿ, ತುಂಬಾ ಸೂಕ್ಷ್ಮ ಕೂಡ. ಅವಳು ಯಾರಿಗೂ ಕೆಟ್ಟದನ್ನ ಬಯಸೋದಿಲ್ಲ. ಬೇರೆಯವರಿಂದ ಎಷ್ಟೇ ನೋವಾದ್ರೂ ಅದನ್ನ ಯಾರಿಗೂ ಹೇಳ್ಕೊಳ್ಳೋದು ಇಲ್ಲ. ಚಿನ್ನು ತುಂಬಾ ಅಪರೂಪದ ಹುಡುಗಿ. ಅಂಥವಳು ಈಗಿನ ಕಾಲದಲ್ಲಿ ಇರ್ತಾರ ಅಂತ ನನಗೆ ಆಶ್ಚರ್ಯ. ನೀನು ಅವಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದೀಯ, ಅದಕ್ಕೆ ಹೀಗೆ ಕೇಳ್ತಿದ್ಯಾ. ನನಗೆ ಗೊತ್ತು ಮಗಳೇ, ನೀನೇನು ಯೋಚಿಸ್ಬೇಡ. ನಾನು ನಿನ್ನ ಚಿನ್ನುನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅತ್ತೆ, ನಾನು ಯಾವತ್ತೂ ಯಾರ ಬಗ್ಗೆನೂ ಯೋಚನೆ ಮಾಡಿದೋಳೆ ಅಲ್ಲ. ನಾನಾಯ್ತು, ನನ್ನ ಪ್ರಪಂಚ ಆಯ್ತು. ಒಂದರ್ಥದಲ್ಲಿ ನಾನು ಸ್ವಾರ್ಥಿನೇ. ಆದರೆ ಚಿನ್ನು ನನ್ನ ಜೀವನದಲ್ಲಿ ಬಂದ್ಮೇಲೆ ನಾನು ತುಂಬಾ ಬದಲಾಗ್ಬಿಟ್ಟೆ. ನಮ್ಮನ್ನ ನಾವು ಪ್ರೀತಿಸೋದ್ರಲ್ಲಿ ತುಂಬಾ ಸುಖ ಇದೆ ಅಂತ ನಂಬ್ದೋಳು ನಾನು. ಆದರೆ ಬೇರೆಯವ್ರನ್ನ ಪ್ರೀತಿಸಿದ್ರೆ ಅದರಲ್ಲಿ ಹೆಚ್ಚು ಸುಖ ಸಂತೋಷ ಇದೆ ಅಂತ ಚಿನ್ನು ನನಗೆ ಹೇಳ್ಕೊಟ್ಲು. ನಾನು ಕಳ್ಕೊಂಡಿದ್ದ ನನ್ನ ತಂಗಿ ಜಾಗನ ತುಂಬಿದವಳು ಚಿನ್ನು. ಚಿನ್ನು ಬಂದ್ಮೇಲೆ ನನ್ನ ಜೀವನದ ದಿಕ್ಕೇ ಬದಲಾಗೋಯ್ತು. ನಾನು ಚಿನ್ನನ್ ಯಾಕೆ ಅಷ್ಟೊಂದು ಇಷ್ಟಪಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಕಾರಣ ಹುಡ್ಕೋಕ್ ಹೋದ್ರೆ ನನಗೆ ಗೊತ್ತಾಗ್ತಿಲ್ಲ. ಯಾರನ್ನಾದ್ರೂ ಪ್ರೀತಿಸೋದಕ್ಕೆ ಕಾರಣಗಳನ್ನ ಹುಡುಕ್ಬಾರ್ದು ಮಗಳೇ. ಹಾಗೆ ಪ್ರೀತಿಗೆ ಅರ್ಥನೂ ಹುಡುಕ್ಬಾರ್ದು. ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲ ಹುಡುಕ್ಬಾರ್ದು ಅಂತಾರೆ. ಹಾಗೆ ಪ್ರೀತಿ ಮೂಲನೂ ಹುಡುಕ್ಬಾರ್ದು. ಅರಳೋ ಹೂವನ್ನ, ಹರಿಯೋ ನದಿನ ಯಾಕೆ ಪ್ರೀತಿಸ್ತೀವಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇದೆಯಾ ಹೇಳು? ಚಿನ್ನು ಬಂದ ಮೇಲೆ ನಿನ್ನ ಆಲೋಚನೆಗಳ ದಿಕ್ಕೇ ಬದಲಾಯ್ತು ಅಂತ ಹೇಳಿದ್ಯಲ್ಲ, ಅದು ಮುಖ್ಯ. ನೀನೇನು ಯೋಚನೆ ಮಾಡಬೇಡ ಮಗಳೇ. ನಿನ್ನ ಚಿನ್ನುನ ನನ್ನ ಕಣ್ಣಲ್ಲಿಟ್ಕೊಂಡು ಜೋಪಾನ ಮಾಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮಿಬ್ಬರ ಪ್ರೀತಿ ನಿರಂತರವಾಗಿ ಶಾಶ್ವತವಾಗಿ ಇರೋದಕ್ಕೆ ಏನು ಬೇಕೋ ಅದೆಲ್ಲ ನಾನು ಮಾಡ್ತೀನಿ. ಚಿನ್ನನ್ ಬಿಟ್ಟು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ತುಂಬಾ ಆತಂಕ ಕೂಡ ಆಗ್ತಿತ್ತು. ಈಗ ನಿಮ್ ಜೊತೆ ಮಾತಾಡಾದ್ಮೇಲೆ ಸಮಾಧಾನ ಆಗ್ತಿದೆ. ಇವಾಗ ನಾನು ಆರಾಮಾಗಿ ಹೋಗ್ಬೋದು, ನಿರಮ್ಮಳವಾಗಿ ಓದ್ಕೋಬಹುದು ಅನ್ಸ್ತಿದೆ. ಅಮ್ಮ ಕಲ್ಪನಾ, ಈಗ ಒಂದು ಐಡಿಯಾ. ನಮ್ಮ ಗೊಂಬೆ ಈ ಮನೆಯಲ್ಲೇ ಇದ್ಕೊಂಡು ಓದ್ಕೊಂಡ್ರೆ ಹೇಗೆ? ಹ್ಞೂ ಕಣೆ, ನನಗೂ ಹಾಗೆ ಅನ್ಸುತ್ತೆ. ಅವಳು ಎಲ್ಲಿ ಓದಿದ್ರೇನು? ನೀವಿಬ್ರು ಸ್ವಲ್ಪ ಸುಮ್ನಿರ್ತೀರಾ? ನನ್ ಮಗಳು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವಳು ಇಲ್ಲೇ ಇದ್ರೆ ಚಿನ್ನು ಚಿನ್ನು ಅನ್ಕೊಂಡು ಅವಳ ಹಿಂದೆನೆ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾಳೆ. ಖಂಡಿತ ಅವಳು ಓದಲ್ಲ. ಅವಳಿಗಿಷ್ಟ ಇಲ್ಲ ಅಂದ್ರೂ ಸರಿ, ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಮಾವ, ಮದುವೆ ಆದ್ಮೇಲೆ ಹೇಗೂ ಇಲ್ಲೇ ಇರ್ತಾಳಲ್ವಾ? ಮದುವೆ ಆಗೋರ್ಗಾದ್ರೂ ನಮ್ಮನೇಲಿರ್ಲಿ. ನನಗೂ ನಿನ್ನ ಮಾತು ಅರ್ಥ ಆಗುತ್ತೆ ಕೈಲಾಶ್. ಕಲ್ಪನಾತ್ಗೆ ಗೊಂಬೆ ಮದುವೆ ಆದ್ಮೇಲೆ ಗೊಂಬೆ ಜೊತೆ ನೀವು ಬಂದು ಇಲ್ಲೇ ಇದ್ಬಿಡಿ, ಎಲ್ರೂ ಒಟ್ಟಿಗೆ ಇರೋಣ ಅಲ್ವಾ ಶ್ವೇತಾ? ಅವೆಲ್ಲ ಮಾತಕ್ಕೆ ಚೆನ್ನಾಗಿರುತ್ತೆ ರಂಜಿತ್. ಎಲ್ಲಿ ಇವಳು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಗೊಂಬೆ ಗೊಂಬೆ, ಯಾಕಮ್ಮ ಕಿರ್ಸ್ತ್ಯಾ? ನಂಗೇನ್ ಕಿವಿ ಕೇಳಲ್ವಾ? ಹೊರಡೋಣವಾ? ನಿನಗೂ ನಿನ್ನ ಪಪ್ಪನಿಗೂ ಟೈಮ್ ಸೆನ್ಸೇ ಇಲ್ಲ. ಯಾವಾಗ್ಲೂ ನನ್ ಕಾಯೋದೇ ಆಯ್ತು. ಚಿಕ್ಕಿ, ಚಿನ್ನು ಎಲ್ಲಿ? ಚಿನ್ನು, ಹಲೋ ಚಂದು, ಏನ್ ಮಗನೆ ಇವತ್ತು ಇಷ್ಟು ಬೇಗ ಫೋನ್ ಮಾಡ್ಬಿಟ್ಟಿದ್ಯಾ? ಅಮ್ಮ ಹೊರಡ್ತಿದ್ದೀನಿ, ಏರ್ಪೋರ್ಟ್ಗೆ ಹೋಗ್ತಿದ್ದೀನಿ. ಹೌದಾ? ಬೇಗ ಬಾ ಮಗನೆ. ನಾನಂತೂ ನೀನ್ ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದೀನಿ ಗೊತ್ತಾ. ಸರಿಮಾ. ಅಮ್ಮ, ನಾನು ಒಬ್ನೇ ಬರ್ತಾ ಇಲ್ಲ ಈ ಸರಿ, ನನ್ನ ಜೊತೆ ಒಂದು ಸರ್ಪ್ರೈಸ್ ಕೂಡ ಬರ್ತಿದೆ. ಚಂದು, ನೀನು ಹೋದ್ಸಲ ಡೆಲ್ಲಿಗೆ ಹೋದಾಗ ಡೆಲ್ಲಿಯಿಂದ ಸರ್ಪ್ರೈಸ್ ಅಂತ ಡೆಲ್ಲಿ ಸ್ವೀಟ್ಸ್ ತಂದಿದ್ದೆ, ನೆನ್ಪಿದ್ಯಾ? ಅದನ್ನ ತಿಂದು ಮಂದಿಗೆಲ್ಲ ಸ್ಟಮಕ್ ಅಪ್ಸೆಟ್ ಆಗಿ ಜ್ಞಾಪಕ ಇದೆ ತಾನೆ? ಕುಮುದ ಅಂತೂ 3 ದಿನ ಹಾಸಿಗೆ ಬಿಟ್ಟು ಹೇಳಲೇ ಇಲ್ಲ. ದಯವಿಟ್ಟಂತ ಸರ್ಪ್ರೈಸ್ ಬೇಡ ಕಂದ.
ಖಂಡಿತ ಇಲ್ಲಮ್ಮ. ನಾ ಏನು ಸರ್ಪ್ರೈಸ್ ತರ್ಬೋದು ಅಂತ ಗೆಸ್ ಮಾಡು. ಡೆಲ್ಲಿಗೆ ಹೋದವರು ಸ್ವೆಟರ್ ತರ್ತಾರೆ ಅಥವಾ ಶೂಸು, ಸೂಟ್ ಕೇಸ್ ತರ್ತಾರೆ. ಖಂಡಿತ ಅದು ಯಾವುದೂ ಅಲ್ಲ. ಹೋಗಪ್ಪ, ನನಗೆ ಗೆಸ್ ಮಾಡೋಕ್ಕಾಗಲ್ಲ, ನೀನೇ ಹೇಳು. ಅಮ್ಮ, ಫೋನ್ನಲ್ಲೇ ಎಲ್ಲ ಹೇಳ್ಬಿಟ್ರೆ ಮಜಾ ಇರಲ್ಲ. ನಾನೇ ಅಲ್ಲಿಗೆ ಬರ್ತೀನಲ್ಲ, ನೋಡುವಂತೆ. ಬಾಯ್, ಸಿ ಯು, ಐ ಲವ್ ಯು. ಲವ್ ಯು ಟು ಕಂದ. ಬೇಗ ಬಾ, ಜೋಪಾನ. ಟೇಕ್ ಕೇರ್ ಮಾ, ಬಾಯ್. ಬಾಯ್. ಚಿನ್ನು, ಅಳ್ತಿದ್ಯಾ? ಇಲ್ಲ. ಮತ್ ಕಣ್ಣಲ್ಲಿ ಯಾಕೆ ನೀರು? ಗೊತ್ತಿಲ್ಲ. ಚಿನ್ನು, ಸ್ವಲ್ಪ ದಿನ ಕಣೆ, ವಾಪಸ್ ಬಂದ್ಬಿಡ್ತೀನಿ. ಅಕ್ಕ, ನೀನ್ ಇಲ್ಲೇ ಇರು, ಇಲ್ಲೇ ಓದ್ಕೋ. ಎಲ್ಲ ಕೆಲ್ಸನೂ ನಾನೇ ಮಾಡ್ತೀನಿ. ನೀನ್ ಇಲ್ಲ ಅಂದ್ರೆ ನಂಗೆ ತುಂಬಾ ಭಯ ಆಗುತ್ತಕ್ಕ. ಭಯ ಯಾಕೆ ಚಿನ್ನು? ಶ್ವೇತಾ ಚಿಕ್ಕಿಗೆ, ರಾಮುಗೆ, ತಾತಗೆ, ಅತ್ತೆಗೆ ನಿನ್ ಕಂಡ್ರೆ ತುಂಬಾನೇ ಇಷ್ಟ. ಅದು ಅಲ್ದೆ ನಾನು ಅವಾಗ ಬರ್ತೀನಲ್ವಾ, ಭಯ ಯಾಕೆ? ಅತ್ತೆಗೆ ನೋಡ್ಕೊಳ್ದೆ ಹೋಗಿದ್ರೆ ನಾನು ನಿನಗೆ ಬಿಟ್ಟು ಹೋಗ್ತೀನ ಹೇಳು? ಕೆಲಸ ಮಾಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ನೀನ್ ಇರ್ಲಿಲ್ಲ ಅಂದ್ರೆ ನನ್ಗಿಷ್ಟನೇ ಆಗಲ್ಲ, ಕಷ್ಟ ಆಗುತ್ತೆ. ಚಿನ್ನು, ನಿನಗೆ ಯಾವಾಗ ಬೇಕೋ ಅವಾಗ ಫೋನ್ ಮಾಡು. ಬೆಳಗ್ಗೆ ಸಾಯಂಕಾಲ ಅಂತೂ ಖಂಡಿತ ಫೋನ್ ಮಾಡಲೇಬೇಕು. ಮಾಡ್ತೀಯ ತಾನೆ? ಮಾಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನನಗೆ ಅಳ್ಬೇಡ ಅಂದ್ಬಿಟ್ಟು ಈಗ ನೀನೇ ಅಳ್ತಿದ್ಯಾ?